ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇನ್ನೇನು ಜೂನ್ 21ಕ್ಕೆ ವಿಶ್ವ ಯೋಗ ದಿನನ ಆಚರಿಸ್ತಾ ಇದ್ದೀವಿ. ಎಲ್ಲಿ ನೋಡದಲ್ಲೆಲ್ಲ ಸಡಗರ ಸಂಭ್ರಮ. ಎಲ್ಲರೂ ಯೋಗ 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 ಫಾರ್ ಡಯಾಬಿಟಿಸ್, ಯೋಗ ಫಾರ್ BP, ಯೋಗ ಫಾರ್ ಹೆಲ್ತ್, ಯೋಗ ಫಾರ್ ಸ್ಟ್ರೆಸ್ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ಯೋಗ ಈ ಗರ್ಭಿಣಿಯರಿಗೆ ಹೇಗೆ ಅನ್ನೋದನ್ನ ಮಾತಾಡೋದು ಬಹಳ ಕಡಿಮೆ. ನಮ್ಮ ಗುರುಗಳಾದಂಥ ಡಾಕ್ಟರ್ ಶಮಂತಕಮಣಿ ನರೇಂದ್ರನ್ ಅವರು ಹಲವಾರು ದಶಕಗಳ ಹಿಂದೆ ಪ್ರಪ್ರಥಮ ಬಾರಿ ಮಹಿಳೆಯರಿಗೆ, ಅದು ಗರ್ಭಿಣಿಯರಿಗೆ ಯಾವಾಗ ಯೋಗ ಮಾಡಿದಾಗ ಅವ್ರಿಗೆ ಎಷ್ಟು ಸುಲಭವಾಗಿ ನಾರ್ಮಲ್ ಡೆಲಿವರಿ ಆಗತ್ತೆ ಅಂತ ಅವರು ತಮ್ಮ PhD ಮಾಡಿದ್ರು. ಹಾಗಾಗಿ ಇವತ್ತು ಆ ಪ್ರಯುಕ್ತವಾಗಿ ನಮಗೆ ವಿವರವಾಗಿ ಹೇಳ್ಕೊಡಲು ಬಂದಿದ್ದಾರೆ ಸ್ವತಃ ತಾವೇ ಯೋಗಿ ಆದಂಥ ಡಾಕ್ಟರ್ ಪರಿಮಳಾ ದೇವಿ ಅವರು ಸುಪ್ರಸಿದ್ಧವಾದಂಥ ಹೆರಿಗೆ ಮತ್ತೆ ಪ್ರಸೂತಿ ಮತ್ತೆ ಸ್ತ್ರೀರೋಗ ತಜ್ಞರು. ಅದಲ್ದೇ ಕಾಲ್ಪಾಲಜಿಸ್ಟು, ರೋಬೋಟಿಕ್ ಇದು ಅದ್ರ ಮೇಲಾಗಿ ಅವರು ಹೆಣ್ಣು ಮಕ್ಕಳಲ್ಲಿ CA ಸರ್ವಿಕ್ಸ್ ಬರಬಾರ್ದು ಅಂತ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಡಾಕ್ಟರ್ ಪರಿಮಳಾ ದೇವಿ ಬಂದಿದ್ದಾರೆ. ಬನ್ನಿ ಅವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಡಾಕ್ಟರ್ ಪರಿಮಳಾ ದೇವಿ ಅವರೇ. ನಮಸ್ಕಾರ ಮೇಡಮ್. ನೀವು ನಮ್ಮ ಗುರುಗಳು, ನಮ್ಮ ಗುರುವಿನ ಚರಣದಲ್ಲಿ ಈ ಯೋಗ ಡೇ ವೀಕ್ ಅಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಒಬ್ರಿಗೊಬ್ರು ಸಿಕ್ಕಿರೋದು ಇದು ನನಗೆ ಆಶೀರ್ವಾದ ಅಂತ ಹೇಳ್ಬೋದು, ಇನ್ನೇನು ಅಲ್ಲ. ಮತ್ತೆ ಇದೇ ಸಮಯದಲ್ಲಿ ನಾವು ನಮ್ಗೆ ತಿಳಿದಿರೋ ನನ್ನ ಯೋಗ ನಾಲೆಡ್ಜ್ ಅಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ ರೀತಿ ನಾವು ಅವ್ರಿಗೊಂದು ಸಹಾಯ ಮಾಡ್ಬೋದು, ಕೆಲವು ತಿಳುವಳಿಕೆಯನ್ನ ಕೊಟ್ಟು ಅನ್ನೋದು ನನ್ನ ಉದ್ದೇಶ. ಈ 21 ಜೂನ್ ದಿನಾನ ನಾವು ಯೋಗ ಡೇ ಅಂತಂದು ಈಗ ಕೆಲವು ವರ್ಷಗಳಿಂದ ಅದನ್ನ ಆಚರಿಸ್ಕೊಂಡು ಬರ್ತಾ ಇದೀವಿ. ಅದು ಯಾಕೆ ಪ್ರತಿ ದಿವಸ ಯೋಗ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತು ಅದು ನಮಗೆ ಬೇಕಾಗಿರೋದು ಅವಶ್ಯಕತೆ. ಆದ್ರೆ ಆ ತಿಳುವಳಿಕೆನ ಆ ರೀತಿ. ಬಟ್ ಅವತ್ತಿನ ದಿನಾನ ಅಬ್ಸರ್ವ್ ಮಾಡಿದಂಗೆ ಈಗ ಹೇಗೆ ಮದರ್ಸ್ ಡೇ, ಫಾದರ್ಸ್ ಡೇ ಎಲ್ಲ ಡೇ ಆದಂಗೆ ಯೋಗ ಡೇ ಅನ್ನೋದು ಬಂದಿದ್ದು ನಮ್ಮ ಮುಖ್ಯವಾದ ಆಚರಣೆ. ಅದನ್ನ ಪ್ರಮುಖವಾಗಿ ಮೋದಿ ಅವರು ಹೇಳಿದ್ರು. ಅದನ್ನ ಹೇಳಿದಾಗ UN 198ರಲ್ಲಿ 99ರಲ್ಲಿ 98 ದೇಶಗಳು ಒಪ್ಕೊಂಡು, ಒಂದು ದೇಶವನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ದೇಶಗಳು, ಅಂದ್ರೆ ಇದಕ್ಕೆ ಕಾಸ್ಟು, ಕ್ರೀಡು, ಮೇಲು ಕೀಳು, ಆ ರಾಷ್ಟ್ರ ಈ ರಾಷ್ಟ್ರ ಅಂತಿಲ್ಲ, ವಿಶ್ವಕ್ಕೆ ಆರೋಗ್ಯ ಕೊಡುವಂತಹದ್ದು ಈ ಯೋಗ. ಯೋಗ ಡೇ ಅವತ್ತಿನ ದಿನ ಆದಷ್ಟು ತಿಳುವಳಿಕೆಗಳು ಎಷ್ಟಾಗುತ್ತೋ ಅಷ್ಟು ಅದನ್ನ ಆಚರಣೆ ಮಾಡಿ ಪ್ರತಿ ದಿವಸ ಅದನ್ನ ನಿಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ಳಿ ಅನ್ನೋದೇ ಒಂದು ಉದ್ದೇಶ ಅಂತ ಹೇಳ್ಬೋದು. ಬೆಳಗಿನಿಂದ ಸಾಯಂಕಾಲದವರೆಗೂ ಹಲವು ರೀತಿನಲ್ಲಿ ಇದ್ರ ಬಗ್ಗೆ ಪ್ರಚಾರ ನಡೆಯುತ್ತೆ. ಕೆಲವು ಕಡೆ ಅಂತೂ ಈಗಾಗ್ಲೇ ಈ ವೀಕ್ ಫುಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಆಕ್ಚುಲಿ ಬೆಳಗ್ಗೆ ಕೂಡ ಇವತ್ತು ಯೋಗ ಡೇದ ಒಂದು ಅಂಶವನ್ನ ಅನುಭವಿಸ್ಕೊಂಡೆ ಹೊರಗಡೆ ಬಂದಿರ್ಬೋದು ಅಂತ ಹೇಳೋಣ. ಈ ಯೋಗದಲ್ಲಿ ಯಾಕೆ ಅಷ್ಟು ಏನಿದೆ, ಯೋಗ ಅಂದ್ರೆ ಏನು? ಈಗ ನಾವು ಕನ್ನಡ ಮಾತಾಡೋರೆಲ್ಲ ಏನೋ ಬಿಡಪ್ಪ ನಮ್ಗೆ ಆ ಯೋಗನೇ ಇಲ್ಲ, ಏನ್ ಮಾಡಕ್ಕಾಗತ್ತೆ ಅಂತೀವಿ. ಅಂದ್ರೆ ಅದೇನೋ ಒಂಥರ ಅದೃಷ್ಟದ ತರ. ಬಟ್ ಈ ಯೋಗ ಅಂದ್ರೆ ಮನಸ್ಸನ್ನು ಮತ್ತು ದೇಹವನ್ನು ಒಂದಾಗಿಸುವ ಒಂದು ಕ್ರಿಯೆ ಅಂತ ಹೇಳ್ಬೋದು. ಕೆಲವು ಆಸನಗಳ ಮೂಲಕ ಅಥವಾ ಕೆಲವು ಮೆಡಿಟೇಷನ್, ಧ್ಯಾನದ ಮೂಲಕ ಇವೆರಡನ್ನು ಯೋಗ ಮೀನ್ಸ್ ಯೂನಿಯನ್ ಅನ್ನೋದು ಅದರ ಒಂದು ಮುಖ್ಯ ಅಂಶ. ಯೋಗ ಅಂದ್ರೆ ಯೂನಿಯನ್ ವಿತ್ ಯೂನಿವರ್ಸ್ ಅಂತ. ಯೂನಿವರ್ಸ್ ಅಂದ್ರೆ ಪರಮಾತ್ಮ, ನಮ್ಮ ಜೀವಾತ್ಮ ಪರಮಾತ್ಮನ ಜೊತೆಗೆ ಸೇರಿದಾಗ ಯೂನಿಯನ್ ವಿತ್ ಯೂನಿವರ್ಸ್ ಅಂತ ಹೇಳ್ತೀವಿ. ನಿಜ, ಆತ್ಮದ ಮೇಲೆ ಇರೋದೇ ಪರಮಾತ್ಮ, ಆ ಪರಮಾತ್ಮನಲ್ಲೇ ನಾವು ಇರ್ತೀವಿ ಆಕ್ಚುಲಿ. ಸೊ ಇಂಥದ ಇದನ್ನ ಕ್ರಿಯೆನ ನಮ್ಮ ದೇಹಕ್ಕೆ ಅಳವಡಿಸಿ, ಆ ದೇಹಕ್ಕೆ ನಮ್ಮ ಏನಂತೀವಿ ಅಂದ್ರೆ ಒಂದು ಉಸಿರಾಟವಾಗ್ಲಿ, ನಮ್ಮ ದೈಹಿಕವಾದಾಗ್ಲಿ ಮತ್ತು ಮನಸ್ಸು ಮತ್ತು ದೇಹ ಎರಡನ್ನೂ ಉಸಿರಾಟದ ಜೊತೆಗೆ ನಾವು ಯಾವಾಗ ಅಳವಡಿಸ್ತೀವಿ, ಈ ಒಂದು ದೇಹಕ್ಕೆ ಅತಿಯಾದ ಒಂದು ಸುಖ ಸಿಗುತ್ತೆ ಅಂತ. ಸುಖ ಸ್ಥಿರ ಸಾಧನಂ, ಅದು ಯೋಗಂ ಅಂತ ಹೇಳ್ತೀವಿ. ಹಾಗೆ ನಾವು ಈ ಯೋಗದ ಮಾಡಿ ಹಲವಾರು ಉಪಯೋಗಗಳನ್ನ ತಗೋಬಹುದು. ಇತ್ತೀಚೆಗೆ ಈ ವೆಲ್ನೆಸ್ ಕ್ಲಿನಿಕ್ ಅನ್ನೋದು ನಮ್ದು ಆಗ್ಬಿಟ್ಟಿದೆ. ಮೊದಲು ನಾವು ಹಾಸ್ಪಿಟಲ್ ಅಂತಿದ್ವಿ, ಕ್ಲಿನಿಕ್ ಅಂತಿದ್ವಿ, ಇದಕ್ ಹೋಗ್ಬೇಕು, ಚಿಕಿತ್ಸೆಗೆ ಹೋಗ್ಬೇಕು ಅಂತಿದ್ವಿ. ಆದ್ರೆ ಇವಾಗ ವೆಲ್ನೆಸ್ ಅಂದ್ರೆ ಕಾಯಿಲೆ ಬರದ ಹಾಗೆ ತಡ್ಕೊಳ್ಳೋದು, ಈ ಪ್ರಿವೆನ್ಷನ್ ಆಗ್ಲಿ ಇದನ್ನಾಗ್ಲಿ ಮಾಡೋದು ಬೇಕಾದ್ರೆ ಏನ್ ಮಾಡ್ಬೋದು, ಅದಕ್ಕೆ ಒಂದು ಒಳ್ಳೆಯ ವ್ಯಾಯಾಮ ಇರ್ಬೇಕು. ಅದ್ರಲ್ಲಿ ಮುಖ್ಯವಾಗಿ ನೀವು ಏನೇ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು ಅಥವಾ ಇದಕ್ಕೇನಾದ್ರೂ ಹೋಗ್ಬೋದು, ಸ್ವಿಮ್ಮಿಂಗ್ ಹೋಗ್ಬೋದು. ಪ್ರತಿಯೊಂದು ಒಂದೊಂದು ಯೋಗ ಒಂದು ಎಕ್ಸರ್ಸೈಸ್. ಆದ್ರೆ ಯೋಗದಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಅದನ್ನ ಮನಸ್ಸನ್ನು ಕೂಡ ದೇಹದಕ್ಕೆ ಒಂದು ಮಾಡಿ ಆ ಮನುಷ್ಯನನ್ನ ಆರೋಗ್ಯಕರವಾಗಿ ಮಾಡುತ್ತೆ ಮತ್ತು ಅವನ ಮನಸ್ಸಿನ ಒಂದು ಸ್ಥಿಮಿತವನ್ನು ತರುತ್ತೆ ಅಂತ.
ಆಕ್ಚುಲಿ ನಾವು ಅನ್ಕೊಂಡಂಗೆ ತಾವು ನಮ್ಮ ಗುರುಗಳು ಇದು ಈ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಸಾರಿ ತಾವು ಈ ಇಂಟರ್ವ್ಯೂಗಳನ್ನ ಮಾಡಿದೀರ ಹಲವಾರು ತಜ್ಞರ ಜೊತೆಗೆ. 70% ಅನ್ಕೊಳ್ತೀನಿ ತಾವು ಅಲ್ಲಿ ಮಾಡಿರೋ ಒಂದು ಚರ್ಚೆಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆನೇ ಚರ್ಚೆಗಳಾಗತ್ತೆ. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಇದೆ ಇದು. ಸೊ ಅದನ್ನ ನಾವು ಸ್ಥಿಮಿತಕ್ಕೆ ತಗೊಂಡು ದೇಹನ ಅದಕ್ಕೆ ಅಳವಡಿಸಿ ಕೆಲವು ಆಸನಗಳನ್ನ, ಕೆಲವು ಒಂದು ಭಂಗಿಗಳನ್ನ ಮಾಡಿದಾಗ ಆ ಯೋಗದಿಂದ ಹಲವಾರು ಅಡ್ವಾಂಟೇಜ್ ಈ ದೇಹಕ್ಕಾಗತ್ತೆ. ಇದೇ ಒಂದು ಅಡ್ವಾಂಟೇಜ್ಗಳನ್ನ ನಾವು ಪ್ರೆಗ್ನೆನ್ಸಿ ಲೇಡಿಗೆ ಅಥವಾ ಈ ಗರ್ಭಿಣಿಯರಿಗೆ ನಾವು ಅಳವಡಿಸಿದಾಗ ಎಷ್ಟೋ ಹಲವಾರು ಒಂದು ತೊಂದರೆಗಳು ಅವರಿಗೆ ಒಂದು ಮೂರ್ ತಿಂಗಳಲ್ಲಿ ಒಂದು ಕೆಲವು ತೊಂದರೆಗಳು ಬರ್ಬೋದು, ಆಮೇಲೆ ಕೆಲವು ತೊಂದರೆಗಳು ಬರ್ಬೋದು. ಎಸ್ಪೆಷಲಿ ಬ್ಯಾಕ್ ಏಕ್ ಅಂತೂ ಎಲ್ಲಾ ಪ್ರೆಗ್ನೆಂಟ್ ಲೇಡೀಸು ಈಗ ಆಡು ಮುಟ್ಟದ ಸೊಪ್ಪಿಲ್ಲ ಪ್ರೆಗ್ನೆಂಟ್ ಬ್ಯಾಕ್ ಏಕ್ ಅಂದ ಉಮೆನೇ ಇಲ್ಲ ಅಂತಾನು ಅಂತಾರೆ. ಹಾಗೆ ಈ ಒಂದು ಯೋಗವನ್ನ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟೋ ಜನ ಈ ಬ್ಯಾಕ್ ಏಕ್ ಕಡಿಮೆ ಆಗಿದೆ, ನಮ್ಗೆ ಅಷ್ಟು ಮದ್ದಿನಷ್ಟು ಇಲ್ಲ ಅನ್ನೋದು ಸಾಮಾನ್ಯವಾಗಿ ಕೇಳ್ಬರುವಂತ ಒಂದ್ ಪ್ರಶ್ನೆ. ಸೊ ಈ ಯೋಗವನ್ನು ಈ ಒಂದನ್ನ ನಾವು ಮಾಡಿ ಈ ಒಂದು ಹಲವಾರು ಉಪಯೋಗಗಳನ್ನ ನಾವು ಗರ್ಭಿಣಿಯರಿಗೆ ಕೊಡ್ಬೇಕು ಅಂತೀವಿ. ಈಗ ನಾವು ಮೊದಲು ಒಂದು 3 ತಿಂಗಳಲ್ಲಿ ನೀವು ಗರ್ಭಿಣಿಗೆ ಕೊಡ್ಬೇಕು ಅಂತ ಹೇಳಿದ್ರಿ. ಇದ್ರ ಯೋಗ ಅಂದ್ರೆ ಬರೀ ಆಸನ ಅಲ್ಲ ಅಂತ ಜನರು ಅರ್ಥ ಮಾಡ್ಕೊಳ್ಬೇಕು. ಯೋಗನಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ, ಈ 8ರಲ್ಲಿ ಮೊದಲೇ 4 ಇದೆ ಅಲ್ಲ, ಬಹಿರಂಗ ಅಷ್ಟಾಂಗ ಯೋಗ. ಅದು ಈ ಮಹಿಳೆಯರಿಗೆ ಯಾಕೆ ಮುಖ್ಯ ಆಗತ್ತೆ ಅಂದ್ರೆ ಆ ಊಟ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಪತ್ತೆ ಅನ್ನೋದು ಕೂಡ ಅದ್ರಲ್ಲಿ ಬರುತ್ತೆ. ಯಮ ನಿಯಮಗಳು ಕೂಡ ಇರುತ್ತೆ. ಅವರು ಸ್ಮೋಕಿಂಗು ಡ್ರಿಂಕಿಂಗ್ ಮಾಡ್ಕೊಂಡು ಹೋದ್ರೆ ಅದು ನಿಯಮದ ವಿರುದ್ಧ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನ ಮಾಡ್ಕೊಂಡು ಆಮೇಲೆ ಯೋಗ ಮಾಡ್ಕೊಂಡು ಆಮೇಲೆ ಪ್ರಾಣಾಯಾಮ ಮಾಡಿದಾಗ ಅವರ ಮನಸ್ಸಿನ ಏನಂತೀರಿ ಉಸಿರಾಟವನ್ನ ಕಂಟ್ರೋಲ್ ಮಾಡಿ ಮನಸ್ಸು ಬಹಳ ಸ್ಥಿಮಿತಕ್ಕೆ ಬರುತ್ತೆ. ಉದ್ವೇಗ ಇರುವಂತಹದ್ದು, ಆತಂಕ ಇರೋದು, ಟೆನ್ಷನ್ ಎಲ್ಲಾ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಇದು ಈ ಮನಸ್ಸಿನ ಆತಂಕ ಕಡಿಮೆ ಆದಾಗ ಮಗುವಿಗೆ ಹೇಗ್ ಲಾಭ ಆಗತ್ತೆ ಅಂತ ತಿಳಿಸ್ಕೊಡಿ. ಈಗ ನಾವು ತಿಳ್ಕೊಂಡಂಗೆ ಸಿಂಪಥೆಟಿಕ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ ನಮ್ ನರ್ವಸ್ ಸಿಸ್ಟಮ್ ನಲ್ಲಿ ಇದೆ. ಈ ಸಿಂಪಥೆಟಿಕ್ ಸಿಸ್ಟಮ್ ಇಸ್ ಆಟೋನಾಮಸ್ ಸಿಂಪಥೆಟಿಕ್ ಸಿಸ್ಟಮ್ ನ ಒಂದು ಭಾಗ ಸೈನ್ಸ್ ಓದೋರಿಗೆ. ಮತ್ತೆ ಪ್ಯಾರಾಸಿಂಪಥೆಟಿಕ್ ಇದು ಸಿಂಪಥೆಟಿಕ್ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಇವಾಗ ನೀವು ಯಾರಾದ್ರೂ ಏನಾದ್ರು ನಮ್ಮನ್ನು ಬೈದ್ರೆ ಏನೋ ಒಂದ್ ಅಂದ ತಕ್ಷಣ ಉದ್ವೇಗಗೊಳ್ಳೋದು, ದ ಬಾಡಿ ರಿಯಾಕ್ಷನ್. ಆ ರಿಯಾಕ್ಷನ್ ಯಾವ ರೀತಿನೂ ಇರ್ಬೋದು, ಹಾರ್ಟ್ ರೇಟ್ ಜಾಸ್ತಿ ಆಗ್ಬೋದು ಅಥವಾ ಒಂದೇ ಸಮ ಬೆವರೋದು, ಕೈ ಕಾಲುಗಳು ನಡಗೋದು, ಅದಕ್ಕೆಲ್ಲದಕ್ಕೂ ಸಿಂಪಥೆಟಿಕ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಫೈಟ್ ಟು ಫೈಟ್ ರೆಸ್ಪಾನ್ಸ್ ತೋರಿಸುತ್ತೆ. ಅದು ಒಂದೇ ಸಮ ಅದು ರಿಯಾಕ್ಷನ್ ತೋರಿಸುವಂತ ಒಂದು ಸೈಂಟಿಫಿಕ್ ಸಿಸ್ಟಮ್, ಅದು ನರ್ವಸ್ ಸಿಸ್ಟಮ್. ಅದೇ ಪ್ಯಾರಾಸಿಂಪಥೆಟಿಕ್ ಈಸ್ ಆಕ್ಚುಲಿ ಅದು ಏನಾಗುತ್ತೆ ಅಂತಂದ್ರೆ ಅದು ರಿಲ್ಯಾಕ್ಸ್ ಮಾಡುತ್ತೆ, ಕಾಮ್ ಮಾಡುತ್ತೆ ಪ್ಯಾರಾಸಿಂಪಥೆಟಿಕ್. ಸೊ ನಾವು ಈ ಯೋಗಗಳಲ್ಲಿ ನಾವು ಮಾಡುವ ಧ್ಯಾನ ಅಥವಾ ಈ ಆಸನಗಳು ಏನಂದ್ರೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ನ ಹೆಚ್ಚಿನ ಒಂದು ಕಂಟ್ರೋಲ್ ಅಲ್ಲಿ ತಂದು ಅದನ್ನ ಉತ್ತೇಜನಗೊಳಿಸುತ್ತೆ. ಅವಾಗ ಸಿಂಪಥೆಟಿಕ್ ಸಿಸ್ಟಮ್ ಅನ್ನೆಸರ್ಲಿ ಈ ಒಂದು ರಿಯಾಕ್ಷನ್ ತೋರಿಸೋದು, ಈ ಉದ್ವೇಗಗೊಳ್ಳೋದು, ನೀವ್ ಹೇಳ್ದಂಗೆ ಮನಸ್ಸಿನ ಸ್ಥಿಮಿತವನ್ನ ಅದು ಕಡಿಮೆ ಮಾಡ್ಕೊಂಡು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಹೆಚ್ಚಿನ ಒಂದು ಕ್ರಿಯೆಯಲ್ಲಿ ಕೆಲಸ ಮಾಡೋದ್ರಿಂದ ಮನುಷ್ಯ ಆಗ್ಲಿ, ಆ ಗರ್ಭಿಣಿ ಸ್ತ್ರೀನೇ ಆಗ್ಬೋದು, ಬೇರೆ ಯಾರೇ ಆಗ್ಬೋದು, ಒಂದು ಕಾಮ್ ಆಗಿ ಅದನ್ನ ವಿವೇಚನಾ ಶಕ್ತಿನ ಇಟ್ಕೊಂಡು ಯಾವುದೇ ಉದ್ವೇಗಕ್ಕೊಳಗಾಗದೆ ಇವತ್ತಿನ ಅದು ಏನು ಅವ್ರು ಮಾಡ್ಬೇಕು, ಇದು ಮಾಡ್ತಾ ಇರೋ ಸರಿ ಅಲ್ಲವೇ ಅನ್ನೋ ಒಂದು ಕ್ರಿಯೆಯಲ್ಲಿ ತೊಡಗ್ತಾರೆ. ಯಾಕಂದ್ರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಈ ತರ ಆತಂಕ ಆದಾಗ ಕೆಟಕೋಲಮಿನ್ಸು, ಕಾರ್ಟಿಸೋಲು, ಅದು ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆದಾಗ ಈ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಹೋಗೋ ರಕ್ತ ಕೂಡ ಕಡಿಮೆ ಆಗತ್ತೆ, ಮಗುವಿನ ಬೆಳವಣಿಗೆ ಕಡಿಮೆ ಆಗತ್ತೆ. ಹಾಗಾಗಿ ಈ ನಕಾರಾತ್ಮಕ ಚಿಂತನೆಗಳನ್ನ ಕಡಿಮೆ ಮಾಡ್ಕೊಂಡು ಸಕಾರಾತ್ಮಕ ಚಿಂತನೆ ಬರಬೇಕು ಅಂತಂದ್ರೆ ಈ ಪ್ರಾಣಾಯಾಮ, ಕಪಾಲಭಾತಿ ಮತ್ತೆ ನಮ್ಮ ಧ್ಯಾನ, ಧಾರಣ ಎಲ್ಲ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಈ ಕೆಟಕೋಲಮಿನ್ಸು ಜಾಸ್ತಿ ಆದಾಗ ಕೊರೊನರಿ ಬ್ಲಡ್ ಸಪ್ಲೈ ಆಗಿ ಸ್ಟೀರಾಯ್ಡ್ಸು ಮತ್ತೆ ಕೆಟಕೋಲಮಿನ್ ಜಾಸ್ತಿಯಾಗಿ ಹೃದಯದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಇಲ್ಲಿ ತಾಯಿಗೆ ಮತ್ತೆ ಮಗುಗೆ ಇಬ್ಬರಿಗೂ ಹೆಚ್ಚು ರಕ್ತ ಸರಬರಾಜು ಮಾಡೋದ್ ಬಿಟ್ಟು ಕಡಿಮೆ ಆದಾಗ ಇಬ್ಬರಿಗೂ ಸುಸ್ತಾಗಿ ಹೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ಈ ಪ್ಯಾರಾಸಿಂಪಥೆಟಿಕ್ ನೀವೇನ್ ಹೇಳ್ತೀರಲ್ಲ ಅದರಿಂದ ಬರುವಂತ ಎಂಡಾರ್ಫಿನ್, ನ್ಯೂರೋಪೆಪ್ಟೈಡ್ಗಳು ಫೀಲ್ ಗುಡ್ ಹಾರ್ಮೋನ್ಸ್. ಆ ತಾಯಿಗೆ ತಾನ್ ಚೆನ್ನಾಗಿದ್ದೀನಿ, ತನ್ನ ಮಗು ಚೆನ್ನಾಗಿದೆ ಅಂತ ಸಮಾಧಾನ ಆಗತ್ತೆ ಅನ್ನೋದು ಒಂದು. ಹಾಗಾಗಿ ಈಗ ನೀವು ಯಾವ್ಯಾವ ಆಸನಗಳಿಂದ ಏನೇನ್ ಲಾಭ ಆಗತ್ತೆ ಅಂತ ದಯವಿಟ್ಟು ತಿಳಿಸಿ.
ಅದೇ ನೀವ್ ಹೇಳ್ದಾಗೆ ಆಕ್ಚುಲಿ ಫೀಟಲ್ ಗ್ರೋತ್ ರಿಟಾರ್ಡೇಷನ್ ಹ್ಮ್ ಅಥವಾ ಈ ಮೆಟಬಾಲಿಕ್ ಪ್ರಾಬ್ಲಮ್ಸ್, ಹೈಪರ್ ಟೆನ್ಷನ್, ಇವನ್ನೆಲ್ಲ ಕಂಟ್ರೋಲಿಗೆ ತರಬಹುದು ಇದರಲ್ಲಿ. ಫುಲ್ ಹ್ಮ್ ಕಂಟ್ರೋಲಿಗೆ ತರ್ತೀವಿ ಅಂತಲ್ಲ, ಅವರವರ ಒಂದು ಏಜಿಗೆ ಅನುಗುಣವಾಗಿ ನಾವು ಕಂಟ್ರೋಲಿಗೆ ತರಬಹುದು. ಮಗುವಿನ ತೂಕ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಕ್ಕೆ ಶುರು ಆಗುತ್ತೆ ಅವರು ಕಾಮ್ ಆಗಿದ್ದು. ಯಾಕೆಂದ್ರೆ ಈ ಹೌದು ಪ್ಯಾರಾಸಿಂಪೆಟಿಕ್ ಸಿಸ್ಟಮ್ ನಲ್ಲಿ ಸ್ಲೋ ಅಂಡ್ ಡೈಜೆಸ್ಟ್ ಕ್ರಿಯೆ ನಡೆಯುತ್ತೆ ಜಠರದಲ್ಲಿ. ಹೌದು ಇಲ್ಲಿ ಹೌದು ಇದು ಆಕ್ಚುಲಿ ಒಂಥರ ಉತ್ತೇಜನದಿಂದ ಅದು ಜಠರ ಕ್ರಿಯೆನೂ ಕೂಡ ತುಂಬಾ ಕಡಿಮೆ ಪ್ರಾಬ್ಲಮ್ ಆಗಿರುತ್ತೆ, ಆಗುತ್ತೆ ಜೀರ್ಣ ಸ್ವಲ್ಪ ಜನರಿಗೆ. ಆಗೋದಿಲ್ಲ. ಹೌದು ಸೊ ಈ ಯೋಗ ಮಾಡೋದ್ರಿಂದ ಈ ಪ್ಯಾರಾಸಿಂಪಥೆಟಿಕ್ ಕ್ರಿಯೆ ಹೆಚ್ಚಿನ ಒಂದು ಚಟುವಟಿಕೆ ಆಗೋದ್ರಿಂದ ಜಠರದಲ್ಲಿ ಒಳ್ಳೆಯ ಒಂದು ಬ್ಲಡ್ ಸಪ್ಲೈ ಆಗಿ ಮಗುವಿಗೆ ಒಂದು ಬ್ಲಡ್ ಸಪ್ಲೈ ಏನ್ ಹೋಗ್ಬೇಕು ಅದೆಲ್ಲ ಚೆನ್ನಾಗಿ ಹೋಗಿ, ನೀವು ಹೇಳ್ದಂಗೆ ಪ್ಲಾಸೆಂಟದಿಂದನೂ ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಹೌದು ಇದಕ್ಕೆ ನಾನು ಹೇಳೋದು ಅಂದ್ರೆ ಈಗ ಫಸ್ಟ್ 3 months ಅಲ್ಲಿ ಬರ್ತಾಳೆ ಒಬ್ಳು ಲೇಡಿ, ನನ್ಗೆ ತುಂಬಾನೇ ವಾಮಿಟಿಂಗ್ ಆಗ್ತಿದೆ, ಅದಿದಾಗ್ತಿದೆ, ನನ್ಗೆ ಆಗ್ತಾನೆ ಇಲ್ಲ ನಿಲ್ಲಕ್ಕೆ ಅಂತ ಕೆಲವರು ಹೇಳ್ಬೋದು. ಅವಾಗ ನಾವು ಅವರಿಗೆ ಅವಾಗ್ಲೇ ನೀನ್ ಆಸನ ಮಾಡೋದನ್ನೆಲ್ಲ ನಾವ್ ಹೇಳಲ್ಲ. ಫಸ್ಟ್ ಅವರಿಗೆ ಏನಿದೆ ಅಂತ ನೋಡಿ, ಬೇಕಾದ್ರೆ ಒಂದ್ ಮೆಡಿಸಿನ್ ಕೊಡ್ತೀವಿ, ಇಲ್ಲ ಅಂದ್ರೆ ನೀವು ಆದಷ್ಟು ಕಾಮ್ ಆಗಿರಿ. ಈ ಯೋಗದಲ್ಲಿ ನೀವು ಧ್ಯಾನ ಶವಾಸನ ಮಾಡಬಹುದು. 3 ತಿಂಗಳಲ್ಲಿ ಶವಾಸನ ಮತ್ತೆ ಧ್ಯಾನ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ನಾವು ಅವರಿಗೆ ನೀನು ಆಸನ ಮಾಡು, ಬ್ರಿಡ್ಜ್ ಆಸನ ಮಾಡು, ಸೇತು ಬಂಧಾಸನ ಮಾಡು, ಅಥವಾ ಪೆಲ್ವಿಸ್ ಬದ್ಧ ಕೋಣಾಸನ ಮಾಡು, ಇದನ್ನೆಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವಾಗಷ್ಟೇ ಭ್ರೂಣ ಊರ್ತಾ ಇರೋದ್ರಿಂದ ಒಳಗಡೆ ಗರ್ಭಕೋಶದ ಒಳಗೆ ನಾವು ಅವರಿಗೆ ಧ್ಯಾನದ ಕಡೆ ಹೆಚ್ಚಿನ ಒತ್ತು ಕೊಟ್ಟು, ಅವ್ರಿಗೆ ಏನಾದ್ರು ಮಾನಸಿಕವಾಗಿ, ಯಾಕಂದ್ರೆ ಅದೇ ಮದುವೆ ಬಂದಿರೋ ಹುಡುಗಿ ಇರ್ಬೋದು, ಅವಳಿಗೆ ಅವಳ ತಾಯಿ ಮನೆ ಮಿಸ್ ಆಗ್ತಾ ಇರ್ಬೋದು, ಆ ಪಾಯಿಂಟ್ಸ್ ಗಳನ್ನ ನೋಡಿ ಅದಕ್ಕೆ ತಕ್ಕಂತೆ ನೀವು ಧ್ಯಾನ ಮಾಡ್ಕೊಡಿ. ಆದಷ್ಟು ಸತ್ವಯುಕ್ತವಾದ ಆಹಾರ ಆಹಾರ ಅಂದ್ರೆ ತಗೊಳ್ಳಿ. ಸಾತ್ವಿಕ, ಕೆಲವರಿಗೆ ನಾನ್ ವೆಜ್ ತಿನ್ಲೇಬೇಕು ಅದೇ ಬೇಕು ಅಂತ ಇರೋದನ್ನೆಲ್ಲ ಬಿಡಿಸ್ಬಿಟ್ಟು ಆದಷ್ಟು ವೆಜಿಟೇರಿಯನ್ ಒಂದು ಹಣ್ಣು ಹಂಪಲುಗಳನ್ನ ಜಾಸ್ತಿ ತಿಂದಾಗ ಹಂಪಲುಗಳನ್ನ ಜಾಸ್ತಿ ಅವ್ರಿಗೆ ತಗೊಳಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬರುತ್ತೆ ಜಾಸ್ತಿ ಅಂತ. ಮಾಡ್ತೀವಿ. ಅದು ಹೌದು. ಆಹಾರದಲ್ಲಿ. ಸೆಕೆಂಡ್ ಟ್ರೈಮಾಸ್ಟರ್ ಈಗ ಒಂದು 4 months ಇಂದ 6 months ಅಲ್ಲಿ ಪ್ಲಾಸೆಂಟಾ ಎನ್ಲಾರ್ಜ್ಮೆಂಟ್ ಆಗ್ತಾ ಇರುತ್ತೆ, ಯೂಟ್ರಸ್ ಒಂದು ಅದರ ಒಂದು ಗಾತ್ರ ಇನ್ಕ್ರೀಸ್ ಆಗ್ತಾ ಇರುತ್ತೆ 4 to 5 times. ಮತ್ತೆ ಇವಾಗ ನೀವು ಹೇಳ್ದಂಗೆ ಕಾರ್ಡಿಯಾಕ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ನಲ್ಲಿ ಸಾಕಷ್ಟು ಪಂಪಿಂಗ್ ಬದಲಾವಣೆಗಳಾಗ್ತಾ ಇರುತ್ತೆ. ಹೌದು ಕೋಆಗುಲೇಷನ್ ಪ್ರೊಫೈಲ್ಸ್ ಚೇಂಜ್ ಆಗ್ತಾ ಇರುತ್ತೆ. ಪ್ರೊಜೆಸ್ಟ್ರೋಜನ್ ಹಾರ್ಮೋನ್ ಯೂಶಲಿ ಅದ್ರದ್ದು ಜಾಸ್ತಿ ಸರ್ಜ್ ಇರುತ್ತೆ. ಸೊ ಆ ಟೈಮ್ ನಲ್ಲಿ ನಾವು ಅವರಿಗೆ ಸ್ವಲ್ಪ ಹಲವಾರು ಸ್ಟ್ರೆಚ್ ಆಸನಗಳನ್ನ ಹೇಳ್ತೀವಿ. ಅದ್ ಮೇ ಬಿ ಒಂದು ಉತ್ಕೃಷ್ಟಾಸನ ಆ ತರದ್ದಲ್ಲ, ಒಂದು ಕೈನ ಮೇಲೆತ್ತಿ ಭಂಗಿನಲ್ಲಿ ಅವರು ಆದಷ್ಟು ನಿಂತ್ಕೊಳ್ಳೋದು, ಟೆಂಪಲ್ ಆಸನ ಅಂತ ಹೇಳ್ತೀವಿ, ಅದನ್ನ ಮಾಡಿ, ಅಥವಾ ಕೈಗಳನ್ನ ಆದಷ್ಟು ಹಿಂಗೆ ಸ್ಟ್ರೆಚ್ ಮಾಡಿ, ತುಂಬಾ ಸಿಂಪಲ್. ಮತ್ತೆ ಎಷ್ಟಾಗುತ್ತೋ ಅಷ್ಟು ಸೊಂಟವನ್ನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅವ್ರು ಒಂದ್ 10 ಸಾರಿ ಇದನ್ನೆಲ್ಲ ಮಾಡಿ ಅಷ್ಟು. ಮತ್ತೆ ಅದಲ್ದೇನೆ ಅವ್ರು ಕುತ್ಕೊಂಡು ಕೂಡ ಕೆಲವು ಸ್ಟ್ರೆಚಸ್ ನ ಮಾಡಬಹುದು. ಅದ್ರೊಳಗಡೆ ಕೈನ ಆದಷ್ಟು ಅವರಿಗೆ ಶೋಲ್ಡರ್ ಹತ್ರ ಎಲ್ಲ ಪೇನ್ ಬರ್ತಿರ್ಬೋದು, ಯಾಕೆ ಫುಲ್ ಬಾಡಿನಲ್ಲಿ ಮಸಲ್ಸ್ ಎಲ್ಲ ಎನ್ಲಾರ್ಜ್ ಆಗ್ತಾ ಇದೆ ಇವಾಗ. ಆದ್ರಿಂದ ಸ್ಟಿಫ್ನೆಸ್ ಜಾಯಿಂಟ್ಸ್ ಅಲ್ಲಿ ಬರ್ತಾ ಇರ್ಬೋದು. ಯಾಕಂದ್ರೆ ಜಾಯಿಂಟ್ ಗಳನ್ನ ಮಸಲ್ ದೂಡ್ತಾ ಇರುತ್ತೆ, ಬಾಡಿ ಆಕ್ಚುಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ವಾಲ್ಯೂಮ್ ಆಫ್ ದ ಬಾಡಿ ಮಸಲ್ಸ್ ಎಲ್ಲ. ಸೊ ಅವಾಗ ಅವರು ಶೋಲ್ಡರ್ ನ ಆಕ್ಚುಲಿ ಸ್ವಲ್ಪ ಹಿಂಗೆ ರೊಟೇಟ್ ಮಾಡ್ಕೊಂಡು ಮುಂದೆ ಹಿಂದೆ ಇವೆಲ್ಲ ಕೆಲವು ಹಗುರವಾದ ಆಸನಗಳನ್ನ ಈ ಸಮಯದಲ್ಲಿ ಅವರು ಮಾಡಬಹುದು. ಎಷ್ಟೋ ಆಸನಗಳನ್ನ ನಾವು ಕೆಲವು ಕಡೆ ನಾವು ಮೀಡಿಯಾದಲ್ಲೂ ಕೂಡ ಇವನ್ನ ಕೆಲವರು ತೋರಿಸ್ತಾ ಇದ್ದಾರೆ, ಅದನ್ನ ಫಾಲೋ ಮಾಡ್ಕೋಬೇಕು. ಗುರುಗಳನ್ನು ಕೂಡ ಅವರು ಸಂಪರ್ಕಿಸಬಹುದು, ಯೋಗ ಗುರುಗಳನ್ನ. ಲಾಸ್ಟ್ ಒಂದು 3 months ಏನಿದೆ ಇದು ಬಹಳ ಮುಖ್ಯ ಗರ್ಭಿಣಿಯರಿಗೆ. ಯಾಕಂದ್ರೆ ಇದು ನಾವು ಡೆಲಿವರಿಗೆ ಅವ್ರನ್ನ ಪ್ರಿಪರೇಷನ್ ಮಾಡ್ಬೇಕು. ಡೆಲಿವರಿಗೆ ಅವ್ರನ್ನ ಪ್ರಿಪರೇಷನ್ ಮಾಡುವಾಗ ಅವರ ಪೆಲ್ವಿಸ್ ಎಷ್ಟು ರಿಲ್ಯಾಕ್ಸ್ ಆಗಿ ಇರುತ್ತೆ ಅನ್ನೋದು ನಮಗ್ ಭಾರಿ ಮುಖ್ಯ. ಯಾಕಂದ್ರೆ ಆ ಸ್ಟಿಫ್ನೆಸ್ ಇರಬಾರ್ದು ಅವರಿಗೆ. ಮಗು ಕೆಳಗಡೆ ಬರುವಾಗ ತಳ್ಳಕ್ಕಾಗಲ್ಲ, ಮಗುನ್ನ ತಳ್ಳಕ್ಕಾಗಲ್ಲ. ಆದ್ರಿಂದ ಅವರಿಗೆ ಇಲ್ಲಿ ಬಟರ್ಫ್ಲೈ ಆಸನ, ಮತ್ತೆ ಈ ಸಮಯದಲ್ಲಿ ಅವರಿಗೆ ಸ್ವಲ್ಪ ಕೆಲವು ಹಿಂದೆ ಮುಂದೆ ಬಗ್ಬಿಟ್ಟು ಸೈಡಿಗೆ ತ್ರಿಕೋಣಾಸನ, ಎಷ್ಟಾಗುತ್ತೋ ಅಷ್ಟು. ಬೇರೆ ನಾರ್ಮಲ್ ಆಗಿ ಯೋಗ ಮಾಡೋರ ಸಮಯದಲ್ಲ, ತ್ರಿಕೋಣಾಸನ, ಈ ಬದ್ಧ ಕೋಣಾಸನ, ಮತ್ತೆ ಮಾಲಾಸನ ಅಂತ ಒಂದ್ ಬರುತ್ತೆ. ಅದ್ರ ಬಗ್ಗೆ ನಮ್ಮ ಗರ್ಭಿಣಿಯರು ಖಂಡಿತವಾಗ್ಲೂ ಹೆಚ್ಚು ತಿಳ್ಕೋಬೇಕು. ಮಾಲಾಸನದಲ್ಲಿ ಅವ್ರು ಕುಕ್ಕರ್ನಲ್ಲಿ, ಮಲಾಸನ ಅಂತಂದ್ರೆ ನಾವು ಮೋಷನ್ ಮಾಡ್ಬೇಕಾದ್ರೆ ಮಲ ಆಸನ, ಮಲಾಸನ ಮಾಡೋದು ಅಂದ್ರೆ ಅವ್ರಿಗೆ ಕುಕ್ಕರ್ಗಾಲ್ನಲ್ಲಿ ಹೇಗೆ ನಾವು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ತೀವಿ ಆ ತರ ಒಂದು ಅಟ್ಲೀಸ್ಟ್ ಒಂದು 10 to 20 seconds ಕುತ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಕಷ್ಟ ಆಗ್ಬೋದು, ಬಟ್ ಈ ಆಸನ ಮತ್ತು ಬಟರ್ಫ್ಲೈ ಆಸನ ಅದರಿಂದ ಬದ್ಧ ಕೋಣಾಸನದಿಂದ ಅವರಿಗೆ ಪೆಲ್ವಿಸ್ ರಿಲ್ಯಾಕ್ಸೇಷನ್ ತುಂಬಾ ಆಗುತ್ತೆ. ಮತ್ತೆ ಮಗುವಿನ ಒಂದು ಹೆಡ್ ಎಂಗೇಜ್ಮೆಂಟ್ ಕೂಡ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋದು ಕಂಡು ಬಂದಿದೆ. ಸೊ ಆದ್ರಿಂದ ಅದನ್ನ ಅವರು ನಿಯಮಿತವಾಗಿ ಒಂದು 8 ತಿಂಗಳಿಂದ ಪ್ರಾರಂಭ ಮಾಡಿ ಡೆಲಿವರಿ ಡೇಟ್ ಹತ್ರ ಬರೋವರೆಗೂ ಮಾಡ್ತಾ ಹೋದ್ರೆ ಖಂಡಿತ ಅವರು ತಮ್ಮ ಒಂದು ನಾರ್ಮಲ್ ಸಹಜ ಹೆರಿಗೆ ಬಗ್ಗೆ ನಾವು ಮಾತಾಡ್ತೀವಿ ನೋಡಿ, ಸಿಸೇರಿಯನ್ ಹೆಚ್ಚಿಗೆ ಆಗ್ತಿದೆ, ಈ ಸಹಜ ಹೆರಿಗೆ ನಾವು ಒತ್ತು ಕೊಡ್ಬೋದು. ಸೊ ಇವೆಲ್ಲ ಆಸನಗಳು ನಾವು ಅವರಿಗೆ ತಿಳಿಸಿ ಹೇಳ್ಬೇಕು. ಮತ್ತೆ ಇದಲ್ಲದೆ ನೀವ್ ಹೇಳ್ದಂಗೆ ಶವಾಸನ ಬಹಳ ಮುಖ್ಯ, ಮತ್ತು ಯೋಗ ನಿದ್ರಾ. ಶವಾಸನದ ಇನ್ನೊಂದು ಭಾಗ ಯೋಗ ನಿದ್ರಾ.
ಅಂದ್ರೆ ಅದು ಮೆಡಿಟೇಷನ್ ಧ್ಯಾನ ಮಾಡ್ತಾ ಮಾಡ್ತಾ ಅವರು ತಮ್ಮ ದೇಹವನ್ನು ಪೂರ್ತಿ ಪೂರ್ತಿ ರಿಲ್ಯಾಕ್ಸ್ ದೇಹ ಮಾಡ್ಕೊಂಡು ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು. ರಿಲ್ಯಾಕ್ಸ್ ಓಕೆ ಮಾಡ್ಕೊಂಡು ಒಂದೇ ಕಡೆ ಓಕೆ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅವರ ಉಸಿರಾಟವನ್ನ ಅವರೇ ಗಮನಿಸ್ತಾ ಇರ್ಬೇಕು. ಹ್ಮ್ ಅವರ ಉಸಿರಾಟವನ್ನ ಅವ್ರು ಗಮನಿಸ್ತಾರೆ, ಅವರಷ್ಟಕ್ಕೆ ಅವರೇ ಧ್ಯಾನ ಮಾಡ್ತಾರೆ, ಓಕೆ ಯೋಗ ಓಕೆ ನಿದ್ರೆಗೆ ಹೋಗ್ತಾರೆ. ಸೊ ಇವು ತುಂಬಾ ಕೆಲವು ತುಂಬಾ ನಾವು ತುಂಬಾ ತುಂಬಾ salient points ಅಂತ ಹೇಳ್ತೀವಿ. ಧನ್ಯವಾದಗಳು ಪರಿಮಳ ದೇವಿ ಅವರೇ. ಎಷ್ಟು ಸುಲಭವಾಗಿ ಮನಸ್ಸನ್ನ, ಹೃದಯವನ್ನ, ಶರೀರವನ್ನ ಸರಿಯಾಗಿಟ್ಕೊಂಡು ಮಗುವಿನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡ್ಕೊಂಡು ತಾಯಿಗೂ ಮತ್ತೆ ಮಗುವಿಗೆ ಗರ್ಭ ಸಂಸ್ಕಾರ ಮಾಡುವಂತ ಈ ಯೋಗವನ್ನ, ಆಸನಗಳನ್ನ ಹೇಳ್ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.